ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನೀವಿಲ್ಲಿ ನೋಡ್ತಾ ಇದ್ದೀರಾ ಸಮುದ್ರ ತೀರದಲ್ಲಿರುವಂತಹ ನಮ್ಮ ನೂತನವಾದಂತಹ ಕಟ್ಟಡ. ಇಲ್ಲಿ ನಾವು ನಿನ್ನೆಯ ದಿನ ಬಂದು ಪಂಚಮಹಾಭೂತ ಮೆಡಿಟೇಷನ್ ಅನ್ನ ಮಾಡಿ ಇಲ್ಲಿಯೇ ಉಳ್ಕೊಂಡು ಅದ್ಭುತವಾದಂತಹ ಒಂದು ಅನುಭವವನ್ನ ಪಡ್ಕೊಂಡ್ವಿ. ನಿನ್ನೆಯ ದಿನ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿತ್ತು. ಇಲ್ಲಿಯೇ ಬೆಳೆದಂತಹ ತರಕಾರಿಯಿಂದ ಮಾಡಿದ ಸರಳವಾದಂತಹ ಊಟ ಇರಬಹುದು, ಬೀಚಲ್ಲಿ ಸಮಯ ಕಳೆದದ್ದಾಗಿರ್ಬಹುದು, ನಕ್ಷತ್ರಗಳನ್ನ ನೋಡಿದಿರ್ಬಹುದು. ಒಟ್ನಲ್ಲಿ ನಮ್ಮನ್ನ ನಾವು ರೀಕನೆಕ್ಟ್ ಮಾಡ್ಕೊಂಡ ಹಾಗೆ ಆಯ್ತು. ಕೇಳೋಣ ಇವರಿಗೆಲ್ಲ ಹೇಗೆ ಅನುಭವ ಆಯ್ತು ಅಂತ. ಹೇಗಿತ್ತು ನಿಮ್ಮ ಅನುಭವ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಆ ಬ್ಯಾಂಗ್ಳೂರ್ ಫಾಸ್ಟ್ ಲೈಫ್ ನೋಡಿ ನೋಡಿ ಇಲ್ಲಿ ಪ್ರಶಾಂತತೆ, ಇಲ್ಲಿ ಪರಿಸರದ ಮಧ್ಯ ಹೇಗ್ ಬದುಕೋದು ಅನ್ನೋದು ಎಷ್ಟು ಸಂತೋಷ ಕೊಡುತ್ತೆ. ನಮಗೆ ಎಷ್ಟು ಎನರ್ಜಿ ಹೀಲ್ ಮಾಡುತ್ತೆ, ನಮ್ಮ ಬಾಡಿನ ನೇಚರೇ ಹೇಗ್ ಹೀಲ್ ಮಾಡುತ್ತೆ ಅನ್ನೋ ಅನುಭವ ತುಂಬಾನೇ ಇಷ್ಟ ಆಯ್ತು. ಎಲ್ಲ ಥ್ಯಾಂಕ್ಸ್ ನಮ್ ಸೋಮೇಶಿ ಶರ್ಮಾ ಮೇಡಮ್ಗೆ, ಸಸ್ಯ ಸಂಜೀವಿನಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿನ್ನೆ ಹೌದು ಸಮುದ್ರದಲ್ಲಿ ನಾವು ನಕ್ಷತ್ರ ನೋಡಿದ್ದಾಗಿರ್ಬಹುದು, ಅಲೆಗಳನ್ನ ನೋಡ್ತಾ ಸುಮ್ನೆ ಕೂತಿದಿರ್ಬೋದು. ಹೇಗಾಗಿತ್ತು ಅದೆಲ್ಲ? ಹೌದು, ಸುಮ್ನೆ ನಕ್ಷತ್ರ ನೋಡ್ತೀವಿ, ಅದು ಹಾರ್ಡ್ಲಿ ಸಿಕ್ಕತ್ತೆ ಬೆಂಗಳೂರಲ್ಲಿ. ಇಲ್ಲಿ ಸೋ ಮೆನಿ ಸ್ಟಾರ್ಸ್ ಪ್ಲಸ್ ಆ ಜಂಪಿಂಗ್ ಸ್ಟಾರ್ಸ್, ಅದನ್ನ ನೋಡೋ ಸಂತೋಷನೇ ಡಿಫ್ರೆಂಟ್. ಫಸ್ಟ್ ನಂಗೆ ಕಾಣ್ಲಿಲ್ಲ, ಆಮೇಲೆ ಮ್ಯಾಮ್ ಅಬ್ಸರ್ವ್ ಮಾಡಿ ಅಂತ ಹೇಳಿದ ತಕ್ಷಣ ಹೇಗೆ ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಎಷ್ಟು ಸಂತೋಷ ಸಿಕ್ಕತ್ತೆ, ಹೇಗದು ಮೂವ್ ಆಗ್ತಾ ಇದೆ ಅನ್ನೋದು. ಬರೀ ಏರೋಪ್ಲೇನ್ ಹಾರದ್ ನೋಡಿದ್ವಿ ಬೆಂಗಳೂರಲ್ಲಿ, ಇಲ್ಲಿ ಸ್ಟಾರ್ಸ್ ಹಾರದ್ ನೋಡ್ದಂಗ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಅಮ್ಮ ಅಂತೂ ನಿನ್ನೆ ದಿನ ಮಗು ಆಗ್ಬಿಟ್ಟಿದ್ರು. ಎಸ್ ಅಮ್ಮ, ನಿಮ್ಮ ಅನುಭವ ಹೇಗಿತ್ತು? ನನ್ಗೆ ಇವಾಗ 71 ವರ್ಷ. ಭಗವಂತ ಇಷ್ಟು ಮಟ್ಟಿಗೆ ಇಟ್ಟಿದ್ದಾನೆ, ಆದ್ರೆ ಇನ್ನೂ ಚೆನ್ನಾಗಿ ಇಡ್ತಾನೆ ಮುಂದೆ ಅನ್ನೋದೊಂದು ನನಗೆ ದೃಢ ನಂಬಿಕೆಯನ್ನ ಅವರು ಖಚಿತ ಮಾಡಿಸಿದ್ರು. ಅವ್ರ ತಂದೆ, ಅವ್ರ ಮಾವನ ಮಾತಾಗ್ಲಿ, ಮೇಡಮ್ನವ್ರ ಮಾತಾಗ್ಲಿ, ಅವರ ಪತಿದೇವರ ಮಾತಾಗ್ಲಿ, ಆ ಸಣ್ಣ ಮರಿ ಅವ್ರಿಗೊಂದು ಮಗ ಇದ್ದಾನೆ, ಅವನ ಧೈರ್ಯ, ಅಯ್ಯೋ ಭಗವಂತ ಕತ್ಲಲ್ಲಿ ಹೋಗ ಎಲೆ ತಗೊಂಬರಪ್ಪ ಅಂದ್ರೆ ತರ್ತಾನೆ, ಉಡ್ಡು ತಗೊಂಬರಪ್ಪ ಅಂದ್ರೆ ತರ್ತಾನೆ, ಸರಳವಾದಂತ ಜೀವನ ನಡೆಸ್ತಾ ಇದ್ದಾರೆ. ಆದ್ರೆ ಶ್ರೀಮಂತಿಕೆ ಹೃದಯ ಇದೆ ಅವ್ರದ್ದು. ನಂಗೆ ತುಂಬಾ ಖುಷಿ ಆಗತ್ತೆ, ಈ ತರಾನು ಜನ ಇರ್ತಾರ ಅಂತ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಯ್ತು, ಪೀಸ್ ಆಫ್ ಮೈಂಡ್. ಎಲ್ಲೋ ಪಿಕ್ನಿಕ್ ಸ್ಪಾಟಿಗೆ ಬಂದಂಗೆ ನಂಗೆ ಒಳ್ಳೆ ಅನುಭವ ಆಯ್ತು. ಆಮೇಲೆ ಹೊಸ ಆಸ್ಪತ್ರೆ ಹೇಗಿದೆ? ತುಂಬಾನೇ ಚೆನ್ನಾಗಿದೆ. ಎಲ್ಲ ಫಾರಿನ್ ಅಲ್ಲಿ ಯಾವ ರೀತಿ ಹಾಸ್ಪಿಟಲ್ ವ್ಯವಸ್ಥೆ ಇದೆಯೋ ಅದೇ ತರ ಇದೆ. ಆದ್ರೆ ಅಲ್ಲೆಲ್ಲ ಒಂಥರ ಬೇಗ ಹೊರಗಿನ ಜಗತ್ತಿಗೆ ನಾವು ಧುಮುಕ್ಬಿಡ್ತೀವಿ. ಇಲ್ಲಿ ಹಾಗಲ್ಲ, ಅಂತರಂಗದಲ್ಲಿ ಇಳಿಯಂತ ಸಾಧನೆ ಮಾಡ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲವೂ ಕೂಡ ಇಲ್ಲಿದೆ. ತುಂಬಾ ಖುಷಿ ಆಯ್ತು. ಹಾಸ್ಪಿಟಲ್ನ ಅವ್ರು ಇವಾಗ ಡಿಸ್ಪ್ಲೇ ಮಾಡ್ತಾರೆ ಅನ್ಸತ್ತೆ ನಿಮ್ಗೆ. ನೀವೆಲ್ಲ ನೋಡಿ ಖುಷಿ ಪಡಿ, ಬೇರೆಯವ್ರಿಗೂ ಎಲ್ಲ ಶೇರ್ ಮಾಡ್ಕೊಳ್ಳಿ. ಬಂದು ನಿಮ್ಮ ಆಧ್ಯಾತ್ಮದ, ನಮ್ಮ ಸನಾತನ ಧರ್ಮದ ಅವನ್ನೆಲ್ಲ ಉಳಿಸ್ಕೊಂಡು ಧೈರ್ಯವಾಗಿ ಆನಂದವಾಗಿ ಆನಂದ ಕೋಶಕ್ಕೆ ಹೋಗೋದು ಹೆಂಗೆ, ಜೀವನ್ ಮುಕ್ತಿಯನ್ನ ಪಡೆಯೋದು ಹೇಗೆ ಜೀವನದಲ್ಲಿ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ವಿತ್ ಮತ್ತೆ ಫುಡ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಪ್ರೋಟೀನ್ಸ್ ಫುಡ್ ಇದಕ್ಕೆಲ್ಲ ವ್ಯವಸ್ಥಿತ ಮಾಡಿರುವಂತ ವ್ಯವಸ್ಥಾಪರಿಗೆ ತುಂಬಾ ಧನ್ಯವಾದಗಳು. ನನ್ಗೆ ಸೊ ಈ ಇಳಿ ವಯಸ್ಸಿನಲ್ಲಿಯೂ ಇಲ್ಲಿ ಆ ಥೆರಪಿಯನ್ನ ತಗೊಳ್ಳೋಕೆ ಎಲ್ರಿಗೊಂದು ಪ್ರಶ್ನೆ ಇರುತ್ತೆ, ಅಯ್ಯೋ ವಯಸ್ಸಾದವ್ರು ತಗೋಬಹುದಾ, ಕಷ್ಟ ಆಗಲ್ವಾ, ತೊಂದರೆ ಆಗಲ್ವಾ ಅಂತ. ಸೊ ಸಸ್ಯ ಸಂಜೀವಿನಿಯ ಥೆರಪೀಸ್ ಹೇಗ್ ನಡೆಸ್ತಾ ಇದೆ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವು ಹೇಗೆ ನಮ್ಗೆ ಮಸಾಜ್ ಮಾಡೋದಕ್ಕೆ ಅವರೆಲ್ಲ ಅಡ್ವೈಸ್ ಮಾಡಿರ್ತಾರೆ. ಆದ್ರೆ ನಮ್ಗೆ ನೋವು ಬಂದಾಗ ಮೆತ್ತಗ್ ಮಾಡಮ್ಮ ಅಂದ್ರೆ ಅದಕ್ಕೂ ಅವರೆಲ್ಲ ರೆಡಿ. ಮತ್ತೆ ಇನ್ನೊಂದು ನನಗೆ ತುಂಬಾ ಖುಷಿಯಾಗಿದೆ, ಇಲ್ಲಿ ಪರಿಸರ ಯಾವ ರೂಮ್ಗಳಿಗೂ ಯಾವ ಲಗೇಜ್ ತಗೊಂಡೋಗಿ ಯಾರು ಎಲ್ಲಿ ಏನ್ ಇಟ್ರು ಸೇಫ್ಟಿ ಪಿನ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎಲ್ಲ ಅಲ್ಲಲ್ಲೇ ಇರುತ್ತೆ. ಬೀಗ ಹಾಕಲ್ಲ, ನಿರ್ಭಯವಾಗಿ ಜೀವನ ಮಾಡ್ಬೋದು. ನನಗದು ತುಂಬಾ ಅಷ್ಟು ಜ್ಞಾನವನ್ನ ಇವರು ಆಧ್ಯಾತ್ಮದಲ್ಲಿ ಅವರಿಗೆಲ್ಲನೂ ಕೂಡ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾದಂತ ವಿಚಾರ. ಟೆನ್ಷನ್ ಇಲ್ಲದೆ ಜೀವನ ಮಾಡ್ಬೋದು. ಆನಂದವಾಗಿ ಬಂದು ರೋಗಿಯಾಗಿ ಬಂದು ರೋಗವನ್ನ ಕಳ್ಕೊಂಡು ಆಧ್ಯಾತ್ಮದನ್ನ ಬೆನಿಫಿಟ್ ತಗೊಂಡು ಹೋಗೋ ಅಂತ ಚಮತ್ಕಾರ, ಜ್ಞಾನ, ಪುಣ್ಯದ ಕ್ಷೇತ್ರ ಅಂತ ಹೇಳ್ಬೋದು ಇದೊಂದು. ಅಷ್ಟು ಖುಷಿ ಆಯ್ತು ನನಗೆ. ಧನ್ಯವಾದಗಳು. ಈ ಸಂಜೀವನ್ ಅವಕಾಶ ಮಾಡಿ ನನ್ಗೂನು ಮಾತಾಡಿ ತುಂಬಾ ಚೆನ್ನಾಯ್ತು. ನನಗೆ ಎದುರ್ಕೊಂಡೆ ಫಸ್ಟ್, ಬನ್ನಿ ಅಮ್ಮ ಕುತ್ಕೊಳ್ಳಿ ಅಮ್ಮ ಅಂದ್ರು ಅವರು. ಆರಾಮಾಗಿ ಕುತ್ಕೊಂಡ್ಬಿಟ್ಟೆ. ನನ್ಗೊಂದ್ ಸ್ವಲ್ಪ ಬೆನ್ನೋವೆಲ್ಲ ಇದೆ, ಮಂಡಿ ಇದಾಗಿದೆ. ನಾನು ಹೇಳಿದ್ನಲ್ಲ ನನಗೆ 71 ವರ್ಷ ಅಂತ. ಆದ್ರೂ ಕೂಡ ನನ್ನ ನೋವುಗಳನ್ನೆಲ್ಲ ಅವ್ರು ಮಾಯ ಮಾಡ್ಬಿಟ್ಟು
ಧೈರ್ಯ ಕೊಟ್ಟು ಅದೇ ಧೈರ್ಯವನ್ನ ನನಗೆ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ. ಹೀಗೆ ಇರಕ್ಕೆ ಇಷ್ಟಪಡ್ತೀನಿ. ನೀವು ಬನ್ನಿ, ಅಧೈರ್ಯವಾಗಿರೋರೆಲ್ಲ ಧೈರ್ಯ ಪಡ್ಕೊಂಡು ಇಲ್ಲಿ ಜೀವನವನ್ನ 50 ವರ್ಷಕ್ಕೆ ನಾನು ಉಶು ಪಶುವಿನ ಬದಲು 100 ವರ್ಷ ಬಾಳ್ತೀರಾ ನೋಡಿ ಬೇಕಾರೆ ಬಂದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಧನ್ಯವಾದಗಳು. ಮಚ್. ಧನ್ಯವಾದ. ನೋಡಿ, ಹೀಗೆ ಈ ಹಿರಿಯ ಜೀವದ ಒಂದು ಆಶೀರ್ವಾದನೇ ನಮ್ಮನ್ನ ಮುಂದೆ ನಡೆಸ್ಕೊಂಡು ಹೋಗತ್ತೆ ಅಂತ ಅನ್ಸತ್ತೆ. ಹಾಗೆ ನಮ್ ಜೊತೆಲಿ ರಾಘವೇಂದ್ರ ಅವರು ಕೂಡ ಇದ್ರು. ನಮಸ್ತೆ ರಾಘವೇಂದ್ರ ಅವರೇ. ಎಲ್ರಿಗೂ ನಮಸ್ತೆ. ಖಂಡಿತವಾಗೂ ಈ ಒಂದು ಅನುಭವವನ್ನ ಬರೀ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಗೋಕರ್ಣದಲ್ಲೇ ಆದ್ರೂ ಕೂಡ ತುಂಬಾ ಬಾರಿ ನಾನು ಈ ಸಮುದ್ರ ತೀರಕ್ಕೆ ಬಂದದ್ದಿದೆ. ಆದ್ರೆ ನಿನ್ನೆಯ ಒಂದು ಅನುಭವ ಇದೆಯಲ್ಲ, ಖಂಡಿತವಾಗೂ ಅದು ಬಣ್ಣಿಸೋದಕ್ಕೆ ಖಂಡಿತವಾಗೂ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಬಂದು ಆ ಸಮುದ್ರದಲ್ಲಿ ಕುಳಿತು ಎಂಜಾಯ್ ಮಾಡಿದಂತದ್ದಾಗಿರ್ಬೋದು, ಅಥವಾ ಎಲ್ಲರೂ ಬೆಳದಿಂಗಳು ಊಟ ಅಂತ ಮಾಡ್ತಾರೆ. ನಾವು ಖಂಡಿತವಾಗೂ ನಿನ್ನೆ ಈ ಸಮುದ್ರ ತೀರದಲ್ಲಿ ಊಟ ಮಾಡಿದೀವಿ. ಅದಂತೂ ಖಂಡಿತವಾಗೂ ಇಡೀ ಜೀವನ ಪರ್ಯಂತ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಸೌಮ್ಯಶ್ರೀ ಮೇಡಮ್ ಅವರು ಹೇಳಿದ ಮಾತುಗಳು, ಅದು ಒಂದ್ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಪಂಚಕರ್ಮ ಚಿಕಿತ್ಸೆ ಪಡಿತಾ ಇದ್ದೇವೆ ನಾವು. ಅದು ಒಂದ್ ರೀತಿಯಲ್ಲಿ ನಮ್ಗೆ ನಮ್ಮ ರೋಗವನ್ನ ಗುಣಪಡಿಸೋದಕ್ಕೆ ಸಾಧ್ಯ ಆಗತ್ತೆ. ಬಟ್ ಅದಕ್ಕಿಂತ ಮುಖ್ಯವಾದದ್ದು ಮನಸ್ಸಿಗೆ ಆ ಮಾತುಗಳು, ಅವ್ರು ಆಡುವಂತ ಒಂದು ಮಾತುಗಳಿದೆಯಲ್ಲ, ಖಂಡಿತವಾಗೂ ಆ ಮಾತುಗಳೇ ಮದ್ದಾಗಿ ಪರಿವರ್ತನೆ ಆಗುವಂತ ಒಂದು ಸಂದರ್ಭ. ಖಂಡಿತವಾಗೂ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ಮೆಲ್ಲ ರೋಗಗಳು ಖಂಡಿತವಾಗೂ ಗುಣ ಆಗತ್ತೆ. ಹಾಗಾಗಿ ಖಂಡಿತವಾಗೂ ಅವ್ರ ಮಾತುಗಳನ್ನ ಯಾವತ್ತೂ ಕೇಳ್ತಾ ಇರ್ಬೇಕು. ನಿಜವಾಗೂ ಯಾವುದೋ ಒಂದ್ ರೀತಿ ವಿಶೇಷವಾದ ಅಲೌಕಿಕ ಆನಂದವನ್ನ ನಾನು ಅನುಭವಿಸ್ತಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗೂ ಅದು ಹೇಳುತ್ತಿರುದಂತದ್ದು ಒಂದು ಮಾತು. ಹಾಗಾಗಿ ಎಲ್ರೂ ಕೂಡ ಆದಷ್ಟು ನಿಮಗೆ ಸಾಧ್ಯವಾದಾಗ ಈ ಪ್ರದೇಶಕ್ಕೆ ಬನ್ನಿ, ಈ ಪರಿಸರದ ಒಂದು ಆನಂದವನ್ನ ಅನುಭವಿಸಿ ಅಂತ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ತುಂಬಾ ಧನ್ಯವಾದ. ಯಾಕಂದ್ರೆ ಆಹಾರವನ್ನ ನಾವು ಬರೀ ಪ್ರೋಟೀನ್ ಆಗಿ ಕಾರ್ಬ್ಸ್ ಆಗಿ ನೋಡ್ತೀವಿ. ನಿನ್ನೆ ನಾವು ತಗೊಂಡ ಆಹಾರದಲ್ಲಿ ಅದು ಏನು ಅನ್ನೋಕ್ಕಿಂತ ಇದು ನನ್ನನ್ನ ನರಿಶ್ ಮಾಡುತ್ತೆ ಅನ್ನೋ ಭಾವ ನಮ್ಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿರತ್ತೆ. ಅಂಡ್ ನಿಜಕ್ಕೂ ಆ ಆಹಾರದ ನಂತರ ನಾವು ತಕ್ಷಣದಲ್ಲಿ ಅದು ಇನ್ನೂ ಜೀರ್ಣ ಆಗಿ ಅಬ್ಸರ್ವ್ ಆಗೋದ್ರೊಳಗಡೆನೆ ಅದ್ರ ಪುಷ್ಟಿ ನಾವು ಫೀಲ್ ಮಾಡ್ಕೊಂಡ್ ಬಿಟ್ಟಿರ್ತೀವಿ. ಸೊ ಜೀವನನೂ ಹಾಗೆ. ಜೀವನವನ್ನ ನಾವು ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಹಾಗೆ, ಇದು ಹೀಗೆ, ಇದು ಗೆಲುವು, ಇದು ಸೋಲು ಅಂತ ನೋಡೋದ್ರ ಬದಲು ಜೀವನವನ್ನ ನಮ್ಗೆ ಖುಷಿ ಕೊಡಕ್ಕೆ ಇರೋದು, ನಮ್ಗೆ ಪುಷ್ಟಿ ಕೊಡಕ್ಕೆ, ನನ್ನನ್ನ ಬೆಳೆಸಕ್ಕೆ, ನನ್ನನ್ನ ಗಟ್ಟಿ ಮಾಡಕ್ಕೆ ಇರೋದು ಈ ಜೀವನ ಅಂತ ನೋಡ್ಬಿಟ್ರೆ ಏನ್ ಅನುಭವ ಆದ್ರೂ ನಾವು ಆರಾಮಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಸ್ಯ ಸಂಜೀವಿನಿ ಅನ್ನುವಂಥದ್ದು ನಮ್ಮ ಒಂದು ಬ್ರಹ್ಮರ್ಷಿ ದೈವರಾತರ ಮಾರ್ಗದರ್ಶನದಲ್ಲಿ ಆ ಆಶೀರ್ವಾದದಿಂದ ನಾವು ಮಾಡ್ತಾ ಇರೋ ಪ್ರಯತ್ನ ಇಷ್ಟೇ. ಬದುಕು ಅನ್ನುವಂಥದ್ದು ಸಫರಿಂಗ್ ಅಲ್ಲ, ಬದುಕು ಅನ್ನುವಂಥದ್ದು ಪೇನ್ ಅಲ್ಲ, ಬದುಕು ಅನ್ನುವಂಥದ್ದು ಬರೀ ರಿಪೋರ್ಟ್ಸ್ಗಳಲ್ಲ, ಬದುಕು ಅನ್ನುವಂಥದ್ದು ಕೇವಲ ಗೆಲುವು, ಯಶಸ್ಸು, ಆರೋಗ್ಯ ಅಷ್ಟೇ ಅಲ್ಲ. ನಿಮ್ಮ ದೇಹದ ಮನಸ್ಸಿನ ಆರೋಗ್ಯದ ಹೊರತಾಗಿ ಕೂಡ ಒಂದಿಷ್ಟು ಇದೆ ಜೀವನದಲ್ಲಿ. ನಿಮ್ಮ ಪ್ರಾಣಮಯ ಕೋಶ ಇರಬಹುದು, ಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವುಗಳ ಅರಿವು. ಪಂಚಕರ್ಮ ಅನ್ನುವಂಥದ್ದು ಕೇವಲ ನಿಮ್ಮ ದೇಹಕ್ಕೆ, ನಿಮ್ಮ ರಿಪೋರ್ಟ್ಸಿಗೆ, ನಿಮ್ಮ ತೂಕಕ್ಕೆ ಅಲ್ಲ. ಪಂಚಕರ್ಮ ಅನ್ನುವಂಥದ್ದು ಈ ಪಂಚಕೋಶಗಳನ್ನ, ಸಪ್ತಧಾತುಗಳನ್ನ, ನಿಮ್ಮ ದೇಹದ ಪ್ರತಿ ಕಣಕಣ ಅಷ್ಟೇ ಅಲ್ಲದೆ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಲೇಯರ್ ಅನ್ನ ಕ್ಲೀನ್ ಮಾಡುವಂತಹ, ನರಿಶ್ ಮಾಡುವಂತಹ, ಪುಷ್ಟಿಯನ್ನು ಕೊಡುವಂತಹ ಒಂದು ಚಿಕಿತ್ಸೆ. ಈ ಪಂಚಕರ್ಮವನ್ನ ಕೇವಲ ದೇಹದ ಒಂದು ಶುದ್ಧೀಕರಣ ಅಂತ ಅಷ್ಟೇ ಭಾವಿಸಬೇಡಿ. ಅದರ ಹೊರತಾಗಿ ತುಂಬಾ 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 ಆಳವಾಗಿದೆ ಈ ಪಂಚಕರ್ಮ ಅನ್ನುವಂಥದ್ದು. ಅದರ ರಿಯಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅಂದ್ರೆ ಮೋಸ್ಟ್ ವೆಲ್ಕಮ್ ಟು ಸಸ್ಯ ಸಂಜೀವಿನಿ. ಈಗಾಗಲೇ ನಮ್ಮ ಇನ್ಮೇಟ್ಸ್ಗಳು ಹೇಳಿದಂತೆ ಅವರು ಈ ಒಂದು ಅಲೌಕಿಕವಾದಂತಹ ವರ್ಣಿಸಲಾಗದೇ ಇರುವಂತಹ ಸಂತೋಷವನ್ನ ಪಡ್ಕೊಂಡಿದ್ದಾರೆ. ಈ ಸಂತೋಷ ನೀವು ಪಡ್ಕೊಳ್ಳೋ ಹಾಗಾಗ್ಲಿ. ನಿಮಗೂ ಭಗವಂತ ಹಾಗೂ ಬ್ರಹ್ಮರ್ಷಿ ದೈವರಾತರು ಆಶೀರ್ವಾದವನ್ನ ಮಾಡಿ ನಿಮ್ಮ ಜೀವನದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಸಮಾಜದಲ್ಲಿ ನಿಮ್ಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗೋ ಹಾಗೆ ಮಾಡ್ಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಗುಡ್ ಬೈ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಪುನರ್ಮಿಲಾಮಹ.